ನಮಸ್ತೆ ಗೆಳೆಯರು, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ರಮೇಶ್ ಅರವಿಂದ್ ಅವರು 90ಸ್ನಲ್ಲಿ ಪ್ರಾಮಿಸಿಂಗ್ ಆಕ್ಟರ್ ಎಂದೇ ಕರೆಸಿಕೊಂಡವರು. ಹಲವು ಕೌಟುಂಬಿಕ ಹಾಗೂ ರೊಮ್ಯಾಂಟಿಕ್ ಸಿನಿಮಾಗಳಲ್ಲಿ ಅಭಿನಯಿಸಿ ನಿಧಾನವಾಗಿ ಪ್ರಖ್ಯಾತಿ ಗಳಿಸಿದವರು. ಮಚ್ಚು, ಲಾಂಗು, ಹಿಂಸೆ, ಕ್ರೌರ್ಯ ತುಂಬಿದ ಸಿನಿಮಾಗಳನ್ನು ನೋಡಿ ಬೇಸತ್ತಿದ್ದ ಪ್ರೇಕ್ಷಕರಿಗೆ ರಮೇಶ್ ಅರವಿಂದ್ ಅವರ ಸಿನಿಮಾಗಳು ಮದ ನೀಡ್ತಾ ಇದ್ವು. ನಟ, ನಿರ್ದೇಶಕ, ಕಥೆಗಾರ, ಸ್ಫೂರ್ತಿದಾಯಕ ಭಾಷಣಕಾರ, ನಿರೂಪಕನಾಗಿಯೂ ಗುರುತಿಸಿಕೊಂಡಿರುವ ಇವರು ಜನಮಾನಸದಲ್ಲಿ ಒಬ್ಬ ಅಪರೂಪದ ಕಲಾವಿದನಾಗಿ ಬೆಳೆದರು. ಇವರು ಕನ್ನಡ, ತೆಲುಗು, ತಮಿಳು ಸೇರಿದಂತೆ 6 ಭಾಷೆಗಳಲ್ಲಿ ಅಭಿನಯಿಸಿ ಸೈ ಎನಿಸಿಕೊಂಡಿದ್ದಾರೆ. ಇವತ್ತಿನ ಈ ವಿಡಿಯೋದಲ್ಲಿ ರಮೇಶ್ ಅರವಿಂದ್ ಅವರ ಕನ್ನಡ ರೀಮೇಕ್ ಸಿನಿಮಾಗಳನ್ನು ನೋಡೋಣ. ವಿಡಿಯೋವನ್ನು ಕೊನೆ ತನಕ ನೋಡಿ. ಸುಂದರ ಸ್ವಪ್ನಗಳು. ಇದು 1986ರಲ್ಲಿ ತೆರೆ ಕಂಡ ಸಿನಿಮಾ. ಇದನ್ನು ಕೆ. ಬಾಲಚಂದರ್ ಎನ್ನುವರು ನಿರ್ದೇಶನ ಮಾಡಿರ್ತಾರೆ. ಶ್ರೀಧರ್, ರಮೇಶ್ ಅರವಿಂದ್ ಲೀಡ್ ರೋಲ್ನಲ್ಲಿ ಕಾಣಿಸಿಕೊಂಡಿದ್ದು, ಇದು 1973ರಲ್ಲಿ ತಮಿಳು ಭಾಷೆಯಲ್ಲಿ ಬಂದ ಸೊಲ್ಲೊತ್ತಾನ್ ನಿನ್ನೆ ಕಿರೇನ್ ಅನ್ನೋ ಕಮಲ್ ಹಾಸನ್ ರವರ ಚಿತ್ರದ ರೀಮೇಕ್ ಆಗಿರುತ್ತೆ. ಮನೆಯೇ ಮಂತ್ರಾಲಯ. ಇದು 1986ರಲ್ಲಿ ತೆರೆ ಕಂಡ ಸಿನಿಮಾ. ಇದನ್ನು ಎಚ್.ಆರ್. ಭಾರ್ಗವ ನಿರ್ದೇಶನ ಮಾಡಿರ್ತಾರೆ. ಅನಂತ್ ನಾಗ್, ಭಾರತಿ ಮುಖ್ಯ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದರೆ ರಮೇಶ್ ಅರವಿಂದ್ ಅವರು ಕೂಡ ಒಂದು ಪಾತ್ರ ಮಾಡಿರ್ತಾರೆ. ಇದು 1985ರಲ್ಲಿ ಹಿಂದಿ ಭಾಷೆಯಲ್ಲಿ ಬಂದ ಗರ್ದ್ವರ್ ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ. ಇದು ಸಾಧ್ಯ. ಇದು 1989ರಲ್ಲಿ ತೆರೆ ಕಂಡ ಸಿನಿಮಾ. ಇದನ್ನು ದಿನೇಶ್ ಬಾಬು ನಿರ್ದೇಶನ ಮಾಡಿರ್ತಾರೆ. ಶಂಕರ್ ನಾಗ್, ಟೈಗರ್ ಪ್ರಭಾಕರ್, ರಮೇಶ್ ಅರವಿಂದ್ ಅವರು ಲೀಡ್ ರೋಲ್ನಲ್ಲಿ ಕಾಣಿಸಿಕೊಂಡಿರ್ತಾರೆ. ಇದು ಅಫಿಷಿಯಲ್ ರೀಮೇಕ್ ಅಲ್ಲದೇ ಇದ್ದರೂ ಸ್ಟೇಜ್ ಫ್ರೈಟ್ ಅನ್ನೋ 1987ರಲ್ಲಿ ಬಂದ ಕ್ಯಾಲಿಯನ್ ಸಿನಿಮಾದ ಇನ್ಸ್ಪಿರೇಷನ್ ಆಗಿರುತ್ತೆ. ಮುಂಗಾರಿನ ಮಿಂಚು. ಇದು 1997ರಲ್ಲಿ ತೆರೆ ಕಂಡ ಸಿನಿಮಾ. ಇದನ್ನು ರಾಜೇಂದ್ರ ಸಿಂಗ್ ಬಾಬು ನಿರ್ದೇಶನ ಮಾಡಿರ್ತಾರೆ. ರಮೇಶ್ ಅರವಿಂದ್, ಸುಮನ್ ನಗರ್ಕರ್, ಶಿಲ್ಪಾ ಲೀಡ್ ರೋಲ್ನಲ್ಲಿ ಕಾಣಿಸಿಕೊಂಡಿರ್ತಾರೆ. ಇದು ಕೂಡ ಅಫಿಷಿಯಲ್ ರೀಮೇಕ್ ಅಲ್ಲದೇ ಇದ್ದರೂ 1995ರಲ್ಲಿ ಅಮೆರಿಕನ್ ಭಾಷೆಯಲ್ಲಿ ಬಂದ ಎ ವಾಕ್ ಇನ್ ದಿ ಕ್ಲೌಡ್ಸ್ ಅನ್ನೋ ಚಿತ್ರದ ಇನ್ಸ್ಪಿರೇಷನ್ ಆಗಿರುತ್ತೆ. ಚಂದ್ರೋದಯ. ಇದು 1999ರಲ್ಲಿ ತೆರೆ ಕಂಡ ಸಿನಿಮಾ. ಇದನ್ನು ಎಸ್. ಮಹೇಂದರ್ ನಿರ್ದೇಶನ ಮಾಡಿರ್ತಾರೆ. ಶಿವರಾಜ್ ಕುಮಾರ್, ರಮೇಶ್ ಅರವಿಂದ್, ಪ್ರೇಮ, ಭಾವನಾ ಮುಖ್ಯ ಪಾತ್ರಗಳಲ್ಲಿ ಕಾಣಿಸಿಕೊಂಡಿರ್ತಾರೆ. ಇದು 1986ರಲ್ಲಿ ತಮಿಳು ಭಾಷೆಯಲ್ಲಿ ಬಂದ ಮೌನ ರಾಗಂ ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ. ಸಂಭ್ರಮ. ಇದು 1999ರಲ್ಲಿ ತೆರೆ ಕಂಡ ಸಿನಿಮಾ. ಇದನ್ನು ಕೆ. ಮಹೇಶ್ ಸುಖಧಾರೆ ಎನ್ನುವರು ನಿರ್ದೇಶನ ಮಾಡಿರ್ತಾರೆ. ರಮೇಶ್ ಅರವಿಂದ್, ಕಾವೇರಿ ಮುಖ್ಯ ಪಾತ್ರಗಳಲ್ಲಿ ಕಾಣಿಸಿಕೊಂಡಿರ್ತಾರೆ. ಇದು 1986ರಲ್ಲಿ ಮಲಯಾಳಂ ಭಾಷೆಯಲ್ಲಿ ಬಂದ ಈ ಪುಜುಯುಂ ಕಾದನ್ನು ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ. ಪ್ರತ್ಯರ್ಥ. ಇದು ಕೂಡ 1999ರಲ್ಲಿ ತೆರೆ ಕಂಡ ಸಿನಿಮಾ. ಇದನ್ನು ಸುನಿಲ್ ಕುಮಾರ್ ದೇಸಾಯಿ ನಿರ್ದೇಶನ ಮಾಡಿರ್ತಾರೆ. ಕಿಚ್ಚ ಸುದೀಪ್, ರಘುವರನ್, ರಮೇಶ್ ಅರವಿಂದ್ ಅವರು ಮುಖ್ಯ ಪಾತ್ರಗಳಲ್ಲಿ ಕಾಣಿಸಿಕೊಂಡಿರ್ತಾರೆ. ಇದು ಅಫಿಷಿಯಲ್ ರೀಮೇಕ್ ಅಲ್ಲದೇ ಇದ್ದರೂ 1995ರಲ್ಲಿ ಅಮೆರಿಕನ್ ಭಾಷೆಯಲ್ಲಿ ಬಂದ ನಿಕಾಬ್ ಟೈಮ್ ಅನ್ನೋ ಚಿತ್ರದ ಇನ್ಸ್ಪಿರೇಷನ್ ಆಗಿರುತ್ತೆ. ಇದು ಎಂಥ ಪ್ರೇಮ ಯವ್ವ. ಇದು ಕೂಡ 1999ರಲ್ಲಿ ತೆರೆ ಕಂಡ ಸಿನಿಮಾ. ಇದನ್ನು ಕೂಡ್ಲು ರಾಮಕೃಷ್ಣ ನಿರ್ದೇಶನ ಮಾಡಿರ್ತಾರೆ. ರಮೇಶ್ ಅರವಿಂದ್, ಶಿಲ್ಪಾ ಮುಖ್ಯ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದು 1982ರಲ್ಲಿ ಹಿಂದಿ ಭಾಷೆಯಲ್ಲಿ ಬಂದ ಕಾಮ್ ಚೋರ್ ಅನ್ನೋ ಚಿತ್ರದ ಇನ್ಸ್ಪಿರೇಷನ್ ಆಗಿರುತ್ತೆ. ಹಿಂದಿಯ ಈ ಸಿನಿಮಾ 1980ರಲ್ಲಿ ತೆಲುಗು ಭಾಷೆಯಲ್ಲಿ ಬಂದ ಶುಭೋದಯಂ ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ. ಆರ್ಯಭಟ. ಇದು 1999ರಲ್ಲಿ ತೆರೆ ಕಂಡ ಸಿನಿಮಾ. ಇದನ್ನು ಕೆ. ಎಸ್. ರಾಮನಾಥ್ ಎನ್ನುವರು ನಿರ್ದೇಶನ ಮಾಡಿರ್ತಾರೆ. ರಮೇಶ್ ಅರವಿಂದ್, ಸೌಂದರ್ಯ ಮುಖ್ಯ ಪಾತ್ರಗಳಲ್ಲಿ ಕಾಣಿಸಿಕೊಂಡಿರ್ತಾರೆ. ಇದು ಅಫಿಷಿಯಲ್ ರೀಮೇಕ್ ಅಲ್ಲದೇ ಇದ್ದರೂ 1954ರಲ್ಲಿ ತಮಿಳು ಭಾಷೆಯಲ್ಲಿ ಬಂದ ಆಂಧನಾಳ್ ಅನ್ನೋ ಚಿತ್ರದ ಇನ್ಸ್ಪಿರೇಷನ್ ಆಗಿರುತ್ತೆ. ಸ್ನೇಹಲೋಕ. ಇದು ಕೂಡ 1999ರಲ್ಲಿ ತೆರೆ ಕಂಡ ಸಿನಿಮಾ. ಇದನ್ನು ಎಸ್. ಮಹೇಂದರ್ ನಿರ್ದೇಶನ ಮಾಡಿರ್ತಾರೆ. ರಮೇಶ್ ಅರವಿಂದ್, ರಾಮ್ಕುಮಾರ್, ಶಶಿಕುಮಾರ್, ಅನು ಪ್ರಭಾಕರ್ ಮುಖ್ಯ ಪಾತ್ರಗಳಲ್ಲಿ ಕಾಣಿಸಿಕೊಂಡಿರ್ತಾರೆ. ಇದು 1998ರಲ್ಲಿ ತಮಿಳು ಭಾಷೆಯಲ್ಲಿ ಬಂದ ಕಣ್ಣೆದಿರೈ ತೋನ್ರಿನಾಳ್ ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ. ನಿನ್ನೆ ಪ್ರೀತಿಸುವೆ. ಇದು 2002ರಲ್ಲಿ ತೆರೆ ಕಂಡ ಸಿನಿಮಾ. ಇದನ್ನು ಓಂ ಪ್ರಕಾಶ್ ರಾವ್ ನಿರ್ದೇಶನ ಮಾಡಿರ್ತಾರೆ. ಶಿವರಾಜ್ ಕುಮಾರ್, ರಮೇಶ್ ಅರವಿಂದ್, ರಾಶಿ ಮುಖ್ಯ ಪಾತ್ರಗಳಲ್ಲಿ ಕಾಣಿಸಿಕೊಂಡಿರ್ತಾರೆ. ಇದು 1999ರಲ್ಲಿ ತಮಿಳು ಭಾಷೆಯಲ್ಲಿ ಬಂದ ನೀ ವರುವೈ ಎನ್ ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ. ಓಳು ಸಾರ್ ಬರಿ ಓಳು. ಇದು 2002ರಲ್ಲಿ ತೆರೆ ಕಂಡ ಸಿನಿಮಾ. ಇದನ್ನು ನಾಗೇಂದ್ರ ಮಾಗಡಿ ಎನ್ನುವರು ನಿರ್ದೇಶನ ಮಾಡಿರ್ತಾರೆ. ರಮೇಶ್ ಅರವಿಂದ್, ಜಯಂತಿ, ಅನು ಪ್ರಭಾಕರ್ ಮುಖ್ಯ ಪಾತ್ರಗಳಲ್ಲಿ ಕಾಣಿಸಿಕೊಂಡಿರ್ತಾರೆ. ಇದು 1988ರಲ್ಲಿ ಮರಾಠಿ ಭಾಷೆಯಲ್ಲಿ ಬಂದ ಹಸಿ ಈ ಜಾನ್ವಾ ಜಾನ್ವಿ ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ. ಕುಶಲವೇ ಕ್ಷೇಮವೇ. ಇದು 2003ರಲ್ಲಿ ತೆರೆ ಕಂಡ ಸಿನಿಮಾ. ಇದನ್ನು ಎಸ್. ಮಹೇಂದರ್ ನಿರ್ದೇಶನ ಮಾಡಿರ್ತಾರೆ. ರಮೇಶ್ ಅರವಿಂದ್, ದರ್ಶನ್, ಲಕ್ಷ್ಮಿ ಮುಖ್ಯ ಪಾತ್ರಗಳಲ್ಲಿ ಕಾಣಿಸಿಕೊಂಡಿರ್ತಾರೆ. ಇದು 1997ರಲ್ಲಿ ತಮಿಳು ಭಾಷೆಯಲ್ಲಿ ಬಂದ ಕಾಲಮೆಲ್ಲಂ ಕಾದಲ್ ವಾಜ್ಗು ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ. ಆಪ್ತ ಮಿತ್ರ. ಇದು 2004ರಲ್ಲಿ ತೆರೆ ಕಂಡ ಸಿನಿಮಾ. ಇದನ್ನು ಪಿ. ವಾಸು ನಿರ್ದೇಶನ ಮಾಡಿರ್ತಾರೆ. ಡಾಕ್ಟರ್ ವಿಷ್ಣುವರ್ಧನ್, ರಮೇಶ್ ಅರವಿಂದ್, ಸೌಂದರ್ಯ ಮುಖ್ಯ ಪಾತ್ರಗಳಲ್ಲಿ ಕಾಣಿಸಿಕೊಂಡಿರ್ತಾರೆ. ಇದು 1993ರಲ್ಲಿ ಮಲಯಾಳಂ ಭಾಷೆಯಲ್ಲಿ ಬಂದ ಮಣಿಚಿತ್ರತಾಳ್ ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ. ಜೋಗ್ ಫಾಲ್ಸ್. ಇದು 2004ರಲ್ಲಿ ತೆರೆ ಕಂಡ ಸಿನಿಮಾ. ಇದನ್ನು ಅಶೋಕ್ ಪಾಟೀಲ್ ಎನ್ನುವರು ನಿರ್ದೇಶನ ಮಾಡಿರ್ತಾರೆ. ರಮೇಶ್ ಅರವಿಂದ್, ನೀತಾ, ದೀಪಾಲಿ ಮುಖ್ಯ ಪಾತ್ರಗಳಲ್ಲಿ ಕಾಣಿಸಿಕೊಂಡಿರ್ತಾರೆ.
ಇದು 1971ರಲ್ಲಿ ಬೆಂಗಾಲಿ ಭಾಷೆಯಲ್ಲಿ ಬಂದ ಚಾದ್ಮ ದೇಶಿ ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ. ವರ್ಷ ಇದು 2005ರಲ್ಲಿ ತೆರೆ ಕಂಡ ಸಿನಿಮಾ. ಇದನ್ನು ಎಸ್ ನಾರಾಯಣ್ ನಿರ್ದೇಶನ ಮಾಡಿರ್ತಾರೆ. ಡಾಕ್ಟರ್ ವಿಷ್ಣುವರ್ಧನ್, ರಮೇಶ್ ಅರವಿಂದ್, ಮಾನ್ಯ ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿರ್ತಾರೆ. ಇದು 1996ರಲ್ಲಿ ಮಲಯಾಳಂ ಭಾಷೆಯಲ್ಲಿ ಬಂದ ಹಿಟ್ಲರ್ ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ. ರಾಮ ಶ್ಯಾಮ ಭಾಮ ಇದು 2005ರಲ್ಲಿ ತೆರೆ ಕಂಡ ಸಿನಿಮಾ. ಇದನ್ನು ಸ್ವತಃ ರಮೇಶ್ ಅರವಿಂದ್ ರವರೇ ನಿರ್ದೇಶನ ಮಾಡಿರ್ತಾರೆ. ಕಮಲ್ ಹಾಸನ್, ಶ್ರುತಿ ಹಾಗೂ ರಮೇಶ್ ಅರವಿಂದ್ ರವರು ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿರ್ತಾರೆ. ಇದು 1995ರಲ್ಲಿ ತಮಿಳು ಭಾಷೆಯಲ್ಲಿ ಬಂದ ಶತಿ ಲೀಲಾವತಿ ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ. ಈ ಸಿನಿಮಾದಲ್ಲೂ ಕೂಡ ಕಮಲ್ ಹಾಸನ್ ರವ್ರ ಜೊತೆಗೆ ರಮೇಶ್ ಅರವಿಂದ್ ರವರು ಆಕ್ಟ್ ಮಾಡಿರ್ತಾರೆ. ವಿಷ್ಣು ಸೇನಾ ಇದು ಕೂಡ 2005ರಲ್ಲಿ ತೆರೆ ಕಂಡ ಸಿನಿಮಾ. ಇದನ್ನು ನಾಗಣ್ಣ ನಿರ್ದೇಶನ ಮಾಡಿರ್ತಾರೆ. ಡಾಕ್ಟರ್ ವಿಷ್ಣುವರ್ಧನ್, ರಮೇಶ್ ಅರವಿಂದ್, ಗುರ್ಲೀನ್ ಜೋಪ್ರಾ ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿರ್ತಾರೆ. ಇದು 2002ರಲ್ಲಿ ತಮಿಳು ಭಾಷೆಯಲ್ಲಿ ಬಂದ ರಾಮಣ್ಣ ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ. ತೆನಾಲಿ ರಾಮ ಇದು 2006ರಲ್ಲಿ ತೆರೆ ಕಂಡ ಸಿನಿಮಾ. ಇದನ್ನು ಮಗಡಿ ಪಂಡು ಎನ್ನುವರು ನಿರ್ದೇಶನ ಮಾಡಿರ್ತಾರೆ. ರಮೇಶ್ ಅರವಿಂದ್, ಜಗ್ಗೇಶ್ ರವರು ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿರ್ತಾರೆ. ಇದು 1987ರಲ್ಲಿ ಮಲಯಾಳಂ ಭಾಷೆಯಲ್ಲಿ ಬಂದ ನಾಡೋಡಿ ಕಟ್ಟು ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ. ಏಕದಂತ ಇದು 2007ರಲ್ಲಿ ತೆರೆ ಕಂಡ ಸಿನಿಮಾ. ಸಚಿನ್ ಎನ್ನುವರು ಇದನ್ನು ನಿರ್ದೇಶನ ಮಾಡಿರ್ತಾರೆ. ಡಾಕ್ಟರ್ ವಿಷ್ಣುವರ್ಧನ್, ಪ್ರೇಮ, ರಮೇಶ್ ಅರವಿಂದ್ ರವರು ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿರ್ತಾರೆ. ಇದು 1996ರಲ್ಲಿ ತಮಿಳು ಭಾಷೆಯಲ್ಲಿ ಬಂದ ಮದ್ರಾಸ್ ಟು ಪಾಂಡಿಚಾರಿಯ ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ. ಕ್ರೇಜಿ ಕುಟುಂಬ ಇದು 2010ರಲ್ಲಿ ತೆರೆ ಕಂಡ ಸಿನಿಮಾ. ಇದನ್ನು ಬಿ ರಾಮಮೂರ್ತಿ ಎನ್ನುವರು ನಿರ್ದೇಶನ ಮಾಡಿರ್ತಾರೆ. ರಮೇಶ್ ಅರವಿಂದ್, ಅನಂತ್ನಾಗ್ ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿರ್ತಾರೆ. ಇದು 2006ರಲ್ಲಿ ಅಮೆರಿಕನ್ ಭಾಷೆಯಲ್ಲಿ ಬಂದ ಲಿಟಲ್ ಮಿಸ್ ಸನ್ಶೈನ್ ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ. ನಾನು ನನ್ನ ಕನಸು ಇದು ಕೂಡ 2010ರಲ್ಲಿ ತೆರೆ ಕಂಡ ಸಿನಿಮಾ. ಇದನ್ನು ಪ್ರಕಾಶ್ ರೈ ನಿರ್ದೇಶನ ಮಾಡಿರ್ತಾರೆ. ಅಮೂಲ್ಯ, ಪ್ರಕಾಶ್ ರೈ ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿದ್ರೆ ರಮೇಶ್ ಅರವಿಂದ್ ರವರು ಕೂಡ ಒಂದು ಪಾತ್ರ ಮಾಡಿರ್ತಾರೆ. ಇದು 2008ರಲ್ಲಿ ತಮಿಳು ಭಾಷೆಯಲ್ಲಿ ಬಂದ ಅಭಿಯುಮ್ ನಾನುಮ್ ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ. ಪ್ರೀತಿಯಿಂದ ರಮೇಶ್ ಇದು ಕೂಡ 2010ರಲ್ಲಿ ತೆರೆ ಕಂಡ ಸಿನಿಮಾ. ಇದನ್ನು ಗುಣಕುಮಾರ್ ಎನ್ನುವರು ನಿರ್ದೇಶನ ಮಾಡಿರ್ತಾರೆ. ರಮೇಶ್ ಅರವಿಂದ್, ಕಿರಣ್ ಶ್ರೀನಿವಾಸ್, ಸುಮಾ ಗುಹಾ ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿರ್ತಾರೆ. ಇದು ಅಫಿಷಿಯಲ್ ರೀಮೇಕ್ ಅಲ್ಲದೆ ಇದ್ರೂ 1998ರಲ್ಲಿ ಅಮೆರಿಕನ್ ಭಾಷೆಯಲ್ಲಿ ಬಂದ ಯು ಗಾಟ್ ಮೈಲ್ ಅನ್ನೋ ಚಿತ್ರದ ಇನ್ಸ್ಪಿರೇಷನ್ ಆಗಿರುತ್ತೆ. ಹೆಂಡತಿ ದರ್ಬಾರ್ ಇದು 2010ರಲ್ಲಿ ತೆರೆ ಕಂಡ ಸಿನಿಮಾ. ಇದನ್ನು ವಿ ಶೇಖರ್ ಎನ್ನುವರು ನಿರ್ದೇಶನ ಮಾಡಿರ್ತಾರೆ. ರಮೇಶ್ ಅರವಿಂದ್, ಮೀನಾ ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿರ್ತಾರೆ. ಇದು 1994ರಲ್ಲಿ ತಮಿಳು ಭಾಷೆಯಲ್ಲಿ ಬಂದ ವರವು ಇತನ ಸೆಲವು ಪತನ ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ. ಶಾಕ್ ಇದು ಕೂಡ 2010ರಲ್ಲಿ ತೆರೆ ಕಂಡ ಸಿನಿಮಾ. ಇದನ್ನು ಎಚ್.ಎಸ್. ರಾಜಶೇಖರನ್ ನಿರ್ದೇಶನ ಮಾಡಿರ್ತಾರೆ. ರಮೇಶ್ ಅರವಿಂದ್, ಸುಮಾ ಗುಹಾ, ನೀನಾಸಂ ಅಶ್ವಥ್ ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿರ್ತಾರೆ. ಇದು 1999ರಲ್ಲಿ ಹಿಂದಿ ಭಾಷೆಯಲ್ಲಿ ಬಂದ ಕೌನ್ ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ. ರಂಗಪ್ಪ ಹೋಗ್ಬಿಟ್ನ ಇದು 2011ರಲ್ಲಿ ತೆರೆ ಕಂಡ ಸಿನಿಮಾ. ಇದನ್ನು ಎಂ.ಎಲ್. ಪ್ರಸನ್ನ ನಿರ್ದೇಶನ ಮಾಡಿರ್ತಾರೆ. ರಮೇಶ್ ಅರವಿಂದ್, ಸಂಜನಾ, ನೀನಾಸಂ ಸತೀಶ್ ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿರ್ತಾರೆ. ಇದು ಅಫಿಷಿಯಲ್ ರೀಮೇಕ್ ಅಲ್ಲದೆ ಇದ್ರೂ 2010ರಲ್ಲಿ ಅಮೆರಿಕನ್ ಭಾಷೆಯಲ್ಲಿ ಬಂದ ಡೆತ್ ಅಟ್ ಎ ಫನ್ರಲ್ ಅನ್ನೋ ಚಿತ್ರದ ಇನ್ಸ್ಪಿರೇಷನ್ ಆಗಿರುತ್ತೆ. ಕಳ್ಳ ಮಳ್ಳ ಸುಳ್ಳ ಇದು 2011ರಲ್ಲಿ ತೆರೆ ಕಂಡ ಸಿನಿಮಾ. ಇದನ್ನು ಉದಯ್ ಪ್ರಕಾಶ್ ಎನ್ನುವರು ನಿರ್ದೇಶನ ಮಾಡಿರ್ತಾರೆ. ರವಿಚಂದ್ರನ್, ರಮೇಶ್ ಅರವಿಂದ್, ವಿಜಯ ರಾಘವೇಂದ್ರ ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿರ್ತಾರೆ. ಇದು 2002ರಲ್ಲಿ ತಮಿಳು ಭಾಷೆಯಲ್ಲಿ ಬಂದ ಚಾರ್ಲಿ ಚಾಪ್ಲಿನ್ ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ. ಎ ಸರಸು ಇದು 2016ರಲ್ಲಿ ತೆರೆ ಕಂಡ ಸಿನಿಮಾ. ಇದನ್ನು ಬಿ ರಾಮಮೂರ್ತಿ ಎನ್ನುವರು ನಿರ್ದೇಶನ ಮಾಡಿರ್ತಾರೆ. ರಮೇಶ್ ಅರವಿಂದ್, ಶರಿತಾ ಜೈನ್ ಹಾಗೂ ಅಶ್ವಿನಿ ರವರು ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿರ್ತಾರೆ. ಇದು 1997ರಲ್ಲಿ ಮಲಯಾಳಂ ಭಾಷೆಯಲ್ಲಿ ಬಂದ ಚಂದ್ರಲೇಖ ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ. ಪುಷ್ಪಕ ವಿಮಾನ ಇದು 2017ರಲ್ಲಿ ತೆರೆ ಕಂಡ ಸಿನಿಮಾ. ಇದನ್ನು ಎಸ್ ರವೀಂದ್ರನಾಥ್ ಎನ್ನುವರು ನಿರ್ದೇಶನ ಮಾಡಿರ್ತಾರೆ. ರಮೇಶ್ ಅರವಿಂದ್, ರಚಿತಾ ರಾಮ್, ಜೂಹಿ ಚಾವ್ಲಾ ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿರ್ತಾರೆ. ಇದು 2013ರಲ್ಲಿ ಕೊರಿಯನ್ ಭಾಷೆಯಲ್ಲಿ ಬಂದ ಮಿರಾಕಲ್ ಇನ್ ಕಾಲ್ ನಂಬರ್ 7 ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ. 100 ಇದು 2021ರಲ್ಲಿ ತೆರೆ ಕಂಡ ಸಿನಿಮಾ. ಇದನ್ನು ರಮೇಶ್ ಅರವಿಂದ್ ರವರೇ ನಿರ್ದೇಶನ ಮಾಡಿರ್ತಾರೆ. ರಚಿತಾ ರಾಮ್, ಪೂರ್ಣ, ರಮೇಶ್ ಅರವಿಂದ್ ರವರು ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿರ್ತಾರೆ. ಇದು 2017ರಲ್ಲಿ ತಮಿಳು ಭಾಷೆಯಲ್ಲಿ ಬಂದ ತರುಟು ಪಾಯಲ್ 2 ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ. ನೋಡ್ರಲ್ಲ ಗೆಳೆಯರೇ, ರಮೇಶ್ ಅರವಿಂದ್ ರವರು ಎಷ್ಟು ರೀಮೇಕ್ ಸಿನಿಮಾಗಳನ್ನು ಮಾಡಿದ್ದಾರೆ ಅಂತ. ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ. ರಮೇಶ್ ಅರವಿಂದ್ ರವರ ಯಾವ ಸಿನಿಮಾ ನಿಮಗೆ ಇಷ್ಟ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ನಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.